So yes, all students, I once again welcome you back. And as there was question asked today, ma'am, 4th sem exam yavaga irutte 2021 scheme, and ma'am, please reply, give me information about 3rd and 4th sem backlog exam for 2021 scheme. ನಾನು ಏನು ಹೇಳಿದೆ ನೆನ್ನೆ ಹೇಳಿದ್ದು ಅಂತ ಹೇಳಿದ್ರೆ, ಸೊ 21 scheme subjects are also mapped to 2022 scheme. 3rd and 4th sem subjects ಕೂಡ ಮ್ಯಾಪ್ ಆಗಿದೆ. ಸೊ ಹಾಗಾಗಿ ನೀವು 22 ಸ್ಕೀಮ್ದು ಸಬ್ಜೆಕ್ಟ್ಸ್ಗೆ ಎಕ್ಸಾಮನ್ನು ಬರೀಬೇಕಾಗತ್ತೆ. ಸೊ 22 ಸ್ಕೀಮ್ದು 4th ಸೆಮಿಸ್ಟರ್ ನಿಮಗೆ ಮತ್ತೆ ಕ್ಲಿಯರ್ ಮಾಡಿಬಿಡ್ತೀನಿ ನಾನು. ಐ ಡೋಂಟ್ ಟು ನೋ So as you all can see here, all these are what I can say here 4th semester subjects. ಇಲ್ಲಿ ನೋಡ್ಕೊಳ್ಳಿ, 4th semester subjects ಎಲ್ಲ ಏನೇನಿದೆ ಅದೆಲ್ಲ ಏನಾಗಿದೆ, it has been mapped. ಇಲ್ಲಿ ನೋಡಿ, 3rd sem subject 21 EC 32, 21 EC 33, 21 EC 34, 381, 382, 383, and ಇಲ್ಲಿ 21 EC 42, 43, 44, 21 EC 481 ಎಲ್ಲ ಕೂಡ ಮ್ಯಾಪ್ ಆಗಿದೆ ಸ್ಟೂಡೆಂಟ್ಸ್. ದಯವಿಟ್ಟು 21 ಸ್ಕೀಮ್ ಸ್ಟೂಡೆಂಟ್ಸ್ 3 ಮತ್ತು 4ನೇ ಸೆಮ್ ಎಕ್ಸಾಮಿನೇಷನ್ಗೆ ನಿಮ್ಮ ಟೈಮ್ ಟೇಬಲ್ ಆಲ್ರೆಡಿ ಕೊಟ್ಟಾಗಿದೆ. ನೀವು ನೋಡ್ಕೋಬೇಕು. ನೋಡಿ, ನಿಮ್ಗೀಗ 21 EC 32 ಎಕ್ಸಾಮ್ ಬ್ಯಾಕ್ಲಾಗ್ ಇತ್ತು ಅಂದರೆ ದಟ್ ಇಸ್ ಬೀನ್ ಮ್ಯಾಪ್ ಟು BEC 302. ಇಲ್ಲಿ ನೋಡಿ, 21 EC 33 ಬೇಸಿಕ್ ಸಿಗ್ನಲ್ ಪ್ರೊಸೆಸಿಂಗ್ಗೆ ಯಾವುದೇ ರೀತಿ ಮ್ಯಾಚಿಂಗ್ ಇಲ್ಲ. ಸೊ ಹಾಗಾಗಿ ಅದು ನಿಮ್ಮ BEC 303 ಟೈಮಲ್ಲೇ ನಡೆಯುವಂಥ ಚಾನ್ಸಸ್ ಇದೆ. ಇಲ್ಲ ಅದಕ್ಕೆ ಯಾವ್ದಾದ್ರು ಒಂದು ಇದನ್ನು ಹಾಕ್ತಾರೆ. ಆ್ಯಂಡ್ 21 EC 34 ಅನಲಾಗ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಇತ್ತು ಅಂದರೆ ಅದು BEC 303. ಸೊ ನೀವು BEC 303 ದಿನ ಬರೀಬೇಕಾಗುತ್ತೆ ಅದನ್ನು. ಸೊ ಈ ಥರ ಮ್ಯಾಪಿಂಗ್ ಆಗಿದೆ. ದಯವಿಟ್ಟು ಈ ಮ್ಯಾಪಿಂಗನ್ನು ನೋಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂಥ ಡೇಟ್ಸಲ್ಲಿ ನೀವು ಎಕ್ಸಾಮನ್ನು ಬರೀಬೇಕಾಗುತ್ತೆ. ಅದನ್ನು ದಯವಿಟ್ಟು ನೆನಪಿನಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ನೋ ಮ್ಯಾಚಿಂಗ್ ಸಬ್ಜೆಕ್ಟ್ಸ್ಗೆ ಏನಾದರೂ ಇನ್ಫಾರ್ಮೇಷನ್ ನನಗೆ ಐಡಿಯಾ ಇಲ್ಲ. ಸೊ ಬಿಕಾಸ್ ನೋ ಮ್ಯಾಚಿಂಗ್ ಸಬ್ಜೆಕ್ಟ್ಸ್ಗೆ ಯಾವ ಡೇಟ್ ಬೀಳುತ್ತೆ ಅಂತ ನಂಗೆ ಗೊತ್ತಾಗಿಲ್ಲ. ಸೊ ಹಾಗಾಗಿ ಅದನ್ನು ನಾನು ಇನ್ ಫರ್ದರ್ ಏನಾದ್ರು ಅಪ್ಡೇಟ್ಸ್ ಬಂತು ಅಂದರೆ ಖಂಡಿತ ಕ್ಲಿಯರ್ ಮಾಡ್ತೀನಿ. ಈಗ ನಿಮಗೆ ತೋರಿಸ್ಕೊಡೋದಾದರೆ, ಸೊ ನೀವು ಇಲ್ಲಿ ನೋಡ್ಬೋದು, ಫಸ್ಟ್ ಸೆಟ್ ಆಫ್ ಟೈಮ್ ಟೇಬಲ್ ಬಂದಿತ್ತು. Wait a minute. ಇದಲ್ಲ, just a minute. Is this the one? No, wait away, just a minute guys, I'm so sorry for the distraction. I'll just check with timetable and download ಮಾಡಿದ್ದೀನಿ. So here is the timetable. Yes, here is the timetable, and as you all can see what I can say. ಸೊ ಇಲ್ಲಿ ಗಮನ ಇಟ್ಟು ನೋಡಿ, ನೀವು 21 ಸ್ಕೀಮ್ ಸ್ಟೂಡೆಂಟ್ಸ್ಗಾಗಿ ಒಂದು ಸಣ್ಣ ನೋಟಿಫಿಕೇಶನ್ ಇಲ್ಲೇ ಇದೆ. ಸೊ ದ ಓಲ್ಡ್ ಸ್ಕೀಮ್ ಸ್ಟೂಡೆಂಟ್ ಶುಡ್ ರೆಫರ್ ದ ನೋಟಿಫಿಕೇಶನ್ ಇನ್ ದ ರೆಫರೆನ್ಸ್ ಫಾರ್ ದ ಈಕ್ವಲೆನ್ಸ್. ರೆಫರೆನ್ಸಲ್ಲಿ ಕೊಟ್ಟಿರೋಂಥ ಈ ನೋಟಿಫಿಕೇಶನನ್ನು ಇದು ಮಾಡಬೇಕಾಗುತ್ತೆ. ಸೊ ಅದು ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ರೈಟ್? ದಟ್ ಈಸ್ ಫಾರ್ ದ ಈಕ್ವಲೆನ್ಸ್ ಆಫ್ ರೆಸ್ಪೆಕ್ಟಿವ್ ಅರಿಯರ್ ಸಬ್ಜೆಕ್ಟ್ ವಿಸಿಟ್ ದ VTU ವೆಬ್ಸೈಟ್ ಲಿಂಕ್. ದ ಸೇಮ್ ಥಿಂಗ್, ಕೋರ್ಸ್ ಸಬ್ಜೆಕ್ಟ್ ಈಕ್ವಲೆನ್ಸಸ್ ನೆನ್ನೇನು ಡಿಸ್ಕಸ್ ಮಾಡಿದ್ವಿ ಅದೇ ಲಿಂಕು. ಆ್ಯಂಡ್ ಐ ಆಮ್ ಸೋ ಸಾರಿ ಫಾರ್ ದ ಡಿಸ್ಟ್ರಾಕ್ಷನ್. ಅದನ್ನು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಕೂಡ. ಆ್ಯಂಡ್ ಎನಿ ಅದರ್ ಕ್ವೈರೀಸ್ ರಿಲೇಟೆಡ್ ಟು ಈಕ್ವಲೆಂಟ್ ಸಬ್ಜೆಕ್ಟ್ ರೈಟ್ ದ ಇಮೇಲ್ ಟು ದಿಸ್ 2 ಪೀಪಲ್ಸ್. ಫೈನ್, ಓಕೆ. ಆ್ಯಂಡ್ ಅದರಿಂದಾಗಿ ನಿಮ್ಮ 2022 ಸ್ಕೀಮ್ 3rd and 4th ಸೆಮಿಸ್ಟರಲ್ಲಿ ನಿಮಗೇನು ಮ್ಯಾಪ್ ಆಗಿದೆ ಸಬ್ಜೆಕ್ಟ್ಸು ಅದನ್ನು ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ, ಆಯಿತಾ? ಇಷ್ಟು ಸಬ್ಜೆಕ್ಟಲ್ಲಿ ನಿಮಗೆ ಯಾವುದು ಮ್ಯಾಪಿಂಗ್ ಸಬ್ಜೆಕ್ಟ್ ನಿಮ್ಮದು ಅದನ್ನು ನೋಡ್ಕೊಳ್ಳಿ. ಆಸ್ ಐ ನಾವು ರಿಪೀಟೆಡ್ಲಿ ಟೋಲ್ಡ್ ಯು ದ್ಯಾಟ್ ಇಟ್ ಈಸ್ ವಾಟ್ ಐ ಕ್ಯಾನ್ ಸೇ. ಜಸ್ಟ್ ಅ ಮಿನಿಟ್. As I told you that what I can say, your 21 EC 32 digital system design using Verilog has been mapped to BEC 302, and 21 EC 33 ಬಂದು ಏನಾಗಿದೆ ಅಂತ ಹೇಳಿದ್ರೆ it has not been mapped to no matching in 2022 scheme. ಸೊ ಹಾಗಾಗಿ ಅದ್ರದ್ದು ಡೇಟ್ಸ್ ಅವ್ರು ಹೇಳ್ತಾರೆ. ಆ್ಯಂಡ್ 21 EC 34 has been mapped to BEC 303. ಈ ಥರ ಮ್ಯಾಪ್ ಆಗಿರುತ್ತಲ್ಲ, ಇದನ್ನು ನಿಮ್ಮ ಒಂದು ಟೈಮ್ ಟೇಬಲ್ನಲ್ಲಿ ಚೆಕ್ಔಟನ್ನು ಮಾಡ್ಕೊಳ್ಳಿ. You check it out here and write according to that subjects you are going to write your examination. It also applies for 4th semester. ನೀವು ಗಮನ ಇಟ್ಟು ನೋಡ್ಬೋದು, 4th ಸೆಮಿಸ್ಟರ್ನವ್ರು ಕೇಳಿದಿರಲ್ಲ ಅವರಿಗೆ ಇಲ್ಲಿ ನೀವು ನೋಡ್ಕೊಳ್ಳಿ 21 EC 42
ಎಸ್ ಬಿನ್ ಮ್ಯಾಪ್ ಟು ನೋ ಮ್ಯಾಚಿಂಗ್ ಇದೆ. 21 EC 43 ಕೂಡ ನೋ ಮ್ಯಾಚಿಂಗ್ ಇದೆ. ಅದಕ್ಕೆಲ್ಲ ಟೈಮ್ ಟೇಬಲ್ ಬರಬೇಕು, ಬರುತ್ತೆ. ಆ್ಯಂಡ್ ಸಿ ಹಿಯರ್ ಕಮ್ಯುನಿಕೇಷನ್ ಥಿಯರಿ ಎಸ್ BEC 402ಗೆ ಮ್ಯಾಪ್ ಆಗಿದೆ. ಕಮ್ಯುನಿಕೇಷನ್ ಥಿಯರಿ ಇಸ್ ಬಿನ್ ಮ್ಯಾಪ್ ಟು BEC 402. ಸೊ BEC 402 ಇಸ್ ಅ ಫ್ರೆಶ್ ಪೇಪರ್. ನೀವು ಫ್ರೆಶ್ ಪೇಪರ್ನವ್ರ ಜೊತೆನೆ ಬರೀತೀರಾ. ಫ್ರೆಶ್ ಸ್ಟೂಡೆಂಟ್ಸ್ ಇವಾಗ ಏನು ಬರೀತಾರೆ ಅವ್ರ ಜೊತೆಗೆ ಬರೀತೀರಾ. ಸೊ ದಯವಿಟ್ಟು ಒಂದು ಸಲ ಇದನ್ನು ನೀಟಾಗಿ ಚೆಕ್ಔಟನ್ನು ಮಾಡ್ಕೊಳ್ಳಿ. 21 ಸ್ಕೀಮ್ 3rd and 4th ಸೆಮ್ ಸ್ಟೂಡೆಂಟ್ಸ್. ಆ್ಯಂಡ್ ದಯವಿಟ್ಟು ನಿಮ್ಗೆ ಯಾವ ಸಬ್ಜೆಕ್ಟಿಗೆ ಮ್ಯಾಪ್ ಆಗಿದೆ 22 ಸ್ಕೀಮಲ್ಲಿ ಅದೇ ಸಬ್ಜೆಕ್ಟ್ ಕೋಡ್ಗೆ ಎಕ್ಸಾಮನ್ನು ಬರೀತೀರಾ, ಆಯಿತಾ. ಸೊ 3rd and 4th ಸೆಮ್ಗೆ ಯಾವುದೇ ಥರ ಟೈಮ್ ಟೇಬಲ್ ರಿಲೀಸ್ ಆಗಲ್ಲ. ರಿಲೀಸ್ ಆದರೂ ಕೂಡ ನೋ ಮ್ಯಾಪಿಂಗಿಗೆ ರಿಲೀಸ್ ಆಗುತ್ತೆ. ಸೊ ನೋ ಮ್ಯಾಪಿಂಗ್ ಅಂದರೆ ನೋ ಮ್ಯಾಚಿಂಗ್ ಇನ್ 22 ಸ್ಕೀಮ್ ಇದೆಯಲ್ಲ, ಅದಕ್ಕೇನಾದರೂ ಸರ್ಕ್ಯುಲರ್ ಬಿಟ್ಟು ಯಾವ ಡೇಟ್ಸು ಅಂತ ಹೇಳ್ತಾರಾ ಅಂತ ನೋಡೋಣ. ಸೊ ಅದೊಂದು ನಾನು ಹೇಳ್ತೀನಿ ಏನು ಅಂತ. ಸೊ ಇಷ್ಟೊಂದು ಸದ್ಯಕ್ಕೆ ತಿಳ್ಕೊಂಡು ನೀವು ರೆಡಿಯಾಗಿ ಅಂತ ಹೇಳ್ತಾ ಐ ಜಸ್ಟ್ ವೈಂಡ್ ಅಪ್ ದ ಸ್ಮಾಲ್ ಸೆಷನ್ ಗೈಸ್. ಒಂದು ಥ್ಯಾಂಕ್ ಯು.